ಅಪ್ಪಾಜಿಯವರು ಕಾಲವಾದಾಗ ನಿಮಗೆ ಯಾವ ಥರ ವಿಷಯ ಗೊತ್ತಾಯಿತು? ಮತ್ತು ನೀವು ಆ ಟೈಮಲ್ಲಿ ಏನು ಮಾಡ್ತಾಯಿದ್ರಿ? ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನನ್ನ ಮನೇಲಿ ಮಲ್ಕೊಂಡಿದ್ದೆ. ನನಗೆ ರಾತ್ರಿ 2 ಗಂಟೆಗೆ ಮೈಸೂರಿಂದ ಮಾಹಿತಿ ಬಂತು. ಅಲ್ಲಿ ಅಭಿಮಾನಿಗಳು ಹಿಂಗೆ ಅಪ್ಪಾಜಿಯವ್ರು ಹೋದರು ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ನಿಮ್ಗೆ ಗೊತ್ತೇ ಇದೆ, ನಾವು ಆರಾಧಿಸ್ತಕ್ಕಂಥವ್ರು, ನಾವು ಪ್ರೀತಿಸ್ತಕ್ಕಂಥವ್ರು ಹೋದರು ಅಂತ ಕೇಳಿದ ತಕ್ಷಣ ಎಷ್ಟು ಆಘಾತ ಆಗತ್ತೆ ಅನ್ನೋದು ಇದೆಯಲ್ಲ, ಅದೇ ರೀತಿ ಆಘಾತ ಆಗಿ ಇಡೀ ದಿನ ನಾವೆಲ್ಲೂ ಹೊರಗಡೆ ಹೋಗಲಿಕ್ಕೆ ಆಗಲಿಲ್ಲ. ಆದರೆ ವಾಸ್ತವದ ಸತ್ಯನೂ ಅರ್ಥೈಸ್ಕೊಬೇಕಲ್ಲ ನಾವು. ಯಾಕಂದರೆ ವಾಸ್ತವದ ಸತ್ಯ ಇದೆ, ಅದನ್ನು ಮರೆತುಕೊಂಡು ಬಹಳಷ್ಟು ಜನ ಬದುಕಿರ್ತಾರೆ, ಜೀವನ ಹೀಗೆ ಇರ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದಲ್ಲ, ವಾಸ್ತವದ ಅರಿವು ನಮಗೆ ಇದ್ದಿದ್ದರಿಂದ ಮತ್ತು ಅದು ಆಯಾ ಸಮಯ ಬಂದಾಗ ಪ್ರತಿಯೊಬ್ಬರು ಹೋಗಲೇಬೇಕಲ್ಲ ಅಂತ ಮತ್ತೆ ನಾವು ಸಮಾಧಾನ ಮಾಡ್ಕೊಳ್ಳೋಂಥದ್ದಾಯಿತು. ಅದು ಇರಬೇಕಾಗಿತ್ತು, ಇರೋಂಥ ದಿನ ಇತ್ತು. ಆದರೆ ಇದ್ರ ಬಗ್ಗೆ ನನಗೆ ಕೋಡಿ ಮಠದ ಮಹಾಸ್ವಾಮಿಗಳು ಇದ್ದಾರೆ, ಶ್ರೀಗಳು. ನಾನು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆವಾಗ ಅವರು ಅಪ್ಪಾಜಿಯವ್ರ ಬಗ್ಗೆ ತುಂಬ ಹೇಳಿದರು. ಇಲ್ಲಿ ತುಂಬ ಸರ್ತಿ ಬಂದಿದ್ದಾರೆ ಅವರು. ಬಂದು ನೋಡಿ, ಅವ್ರ ಜೊತೆಗೆ ಇದನ್ನು ಫೋಟೋ ಎಲ್ಲ ತೋರಿಸಿ ಇಲ್ಲೇ ಬಂದು ವಿಶ್ರಾಂತಿ ತೊಗೊಳ್ತಿದ್ರು ಅವರು. ನಾನು ಅವ್ರದ್ದು ನನ್ನ ಕಾರ್ಡ್ ನೋಡಿ ಅವರು ನಮಗೆ ಅಲ್ಲಿ ಸುಮಾರು ಒಂದು 5 ಸರ್ತಿ ಕಾರ್ಯಕ್ರಮ ಕೊಟ್ಟರು. ನನಗೆ ಭಾಳ ಖುಷಿಯಾಯಿತು. ನಾನು ನಿಮ್ಗೆ ನೋಡಿ ಭಾಳ ಭಾಳ ಅವ್ರ ಬಗ್ಗೆ ಅಂದರೆ ಅವರು ದೈವದ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಶ್ರೀಗಳೇ ಹೇಳಿದರು. ಅವರು ಸಂಪೂರ್ಣ ದೈವದ ಸ್ಥಾನದಲ್ಲೇ, ಅವ್ರಿಗೆ ದೈವದ ಸ್ಥಾನವೇ ಸಿಗುತ್ತೆ ಅವ್ರಿಗೆ ಅಂತದ್ದು. ಆ ಮಾತು ಸತ್ಯ ಆಗೋಯ್ತು. ಅದು ನೋಡಿ, ಅವರ ದೈವದ ಸ್ಥಾನದಲ್ಲೇ ಇದ್ದಾರೆ ಅಂದರೆ ಎಲ್ಲರ ಹೃದಯದಲ್ಲಿ ಅವರಿದ್ದಾರೆ. ಅವರೆಲ್ಲರ ಹೃದಯದಲ್ಲಿ ಇರತಕ್ಕಂಥ ಈ ಕ್ಷಣಕ್ಕೂ ಕೂಡ ನಾನು ಹೇಳಿದ್ನಲ್ಲಾಗಲೇ, ಅವ್ರನ್ನ ನೋಡಿಲ್ಲ, ಬೆಂಗಳೂರು ಸಿಟಿ ಅಂದರೆ ಗೊತ್ತಿಲ್ಲ, ಬರೀ ಸ್ಕ್ರೀನಲ್ಲಿ ನೋಡಿ ಅವರ ಅಭಿಮಾನಿ ಆದಂಥವ್ರು ಈ ಕ್ಷಣಕ್ಕೂ ಕೂಡ ಪಂಚಪ್ರಾಣ. ಇಂಥವ್ರಿಗೆ ಅಂಥವ್ರಿಗೆ ಅಂತಲ್ಲ, ಈಗ ನನಗೆ ಏನಾದ್ರು ಕಾರ್ಯಕ್ರಮಗಳು ಈಗ ಬುಕ್ ಆಗಿದ್ದಾವೆ ಆರ್ಕೆಸ್ಟ್ರಾದ್ರ ಮುಖಾಂತರ, ಎಲ್ಲರೂ ಅವ್ರನ್ನ ಪ್ರೀತಿಸ್ತಕ್ಕಂಥವ್ರೆ. ಈಗ ನನಗೆ ಸಿಗ್ತಾ ದುಡಿಮೆ, ನನಗೆ ಆಗಿರೋ ಬದುಕೆಲ್ಲ ಇವ್ರನ್ನ ಆರಾಧಿಸ್ತಕ್ಕಂಥ ಅಭಿಮಾನಿಗಳಂದರೆ ನಮಗೆ ಈ ಕ್ಷಣಕ್ಕೂ ಕೂಡ ಆಗಿದೆ. 4 ತಿಂಗಳ ಕಾರ್ಯಕ್ರಮಗಳು ಈಗಾಗಲೇ ಬುಕ್ ಆಗಿಬಿಟ್ಟಿದೆ ನಮಗೆ ಒಂದಕ್ಕೆ. ಆದರೆ ನಾವಿಂಥ ಕಾರ್ಯಕ್ರಮ, ಮದುವೆ ಆಯಿತು, ಹುಟ್ಟಿದ ಹಬ್ಬಕ್ಕಾಯಿತು, ಪ್ರತಿಯೊಂದಕ್ಕೂ ಊರ ಹಬ್ಬಗಳಿಗಾಯಿತು, ಹೀಗೆಲ್ಲ ಡ್ರಾಮಾಗಳಿಗೆ ಇದಕ್ಕೆಲ್ಲ ತುಂಬ ಜನ ಕರೆಸ್ತಾರೆ. ಅಂದರೆ ಅಲ್ಲಿಗೆ ನಾವು ಯೋಚನೆ ಮಾಡಬೇಕು, ಎಷ್ಟೋ ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಭಿಮಾನಿಗಳು ಅಂತ. ಈಗಲೂ ಕೂಡ ಅವರಿಲ್ಲ ಅಂತ ಯಾರಿಗೂ ಅನಿಸಿಲ್ಲ. ಅವ್ರ ದೇಹ ಮಾತ್ರ ಕಾಣ್ತಿಲ್ಲ, ಆತ್ಮದಲ್ಲ ಎಲ್ಲರಲ್ಲೂ ಇದ್ದಾರೆ ಅವರು. ಯಾಕೆಂದರೆ ಅವರು ನಾವು ಸಿನಿಮಾದಲ್ಲಿ ಅವರು ಒಳ್ಳೆ ಸಂದೇಶ ಕೊಡೋದಲ್ದೇ ವೈಯಕ್ತಿಕನಲ್ಲೂ ಖಾಸಗಿ ಜೀವನ ಅಷ್ಟೇ ಶುರುಬತ್ತಲ್ಲಿ ಇಟ್ಕೊಂಡಿದ್ದಕ್ಕೆ ಇವತ್ತು ಕೂಡ ಅವರು ಈ ಮಟ್ಟದಲ್ಲಿ ಅವ್ರಿಗೆ ಒಂದು ಪ್ರಾಜ್ವಲ್ಯತೆ ಇದೆ ಅವ್ರದ್ದು. ಈ ಕ್ಷಣಕ್ಕೂ ಕೂಡ ಅವರು ಖಾಸಗಿ ಬದುಕನ್ನು ಅಷ್ಟು ಸ್ವಚ್ಛತೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ, ಅದರಲ್ಲಂತೂ ಹೆಣ್ಣು ಮಕ್ಕಳ ಅಭಿಮಾನಿ ತಾಯಿದ್ರು ಬಹಳಷ್ಟು ಜನ ಇದ್ದಾರೆ. ನೀವು ನಂಬಲ್ಲ, ಮದುವೆ ಮನೆಗಳಿಗೆ ಅವ್ರ ಮಕ್ಕಳು, ನೀವು ನಂಬ್ತೀರಾ ಗೊತ್ತಿಲ್ಲ, 3 ಜನರೇಷನ್ ಮದುವೆಗಳಿಗೆ ನನ್ನನ್ನು ಬುಕ್ ಮಾಡಿದ್ದಾರೆ. ತಂದೆ ಆಗಿ ಇವ್ರ ಮದುವೆಯಾಗಿ ಅವ್ನ ಮಗನ ಮದುವೆ, ಮೊಮ್ಮಕ್ಕಳ ಮದುವೆಗೂ ನನ್ನನ್ನು ಕರೆಸಿದ್ದಾರೆ. 3 ಜನರೇಷನ್ ತಲೆಮಾರಿನವ್ರಿಗೂ ಅವ್ರ ಮೇಲೆ, ಅಂದರೆ ಇಡೀ ಕುಟುಂಬದವರೇ ಈ ಕ್ಷಣಕ್ಕೂ ಕೂಡ ಕರೆಸ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮಗಳು. ಅದ್ರ ಬಗ್ಗೆ ಮಾತಾಡೋಂಥದ್ದೇ ಇಲ್ಲ ಬಿಡಿ. ಈಗ ನಾವು ಹೇಗೆ ಬೆಳಗ್ಗೆ ತಕ್ಷಣ ಸೂರ್ಯ ನೋಡ್ತೀವೋ ಹಾಗೆ ಇವರು ಪ್ರಜ್ವಲತೆಯಲ್ಲಿ ಇದ್ದ ರಾತ್ರಿದಾಗ ಚಂದ್ರ ಕಾಣ್ತಲ್ಲ, ಇವ್ರು ಹಾಗೆ ಕಾಣಿಸೋದು. ನಿರಂತರವಾಗಿ ಇದ್ದಾರೆ ಎಲ್ಲರೊಟ್ಟಿಗೆ ಈ ಕ್ಷಣಕ್ಕೂ ಅವರು. ಓಕೆ, ಕೊನೆ ಪಕ್ಷ ನಾವು ಇವ್ರ ಜೊತೆ ಒಂದು ಕೂತ್ಕೊಂಡು ಮಾತಾಡೋಕ್ಕಾಗಿಲ್ಲ. ಜೂನಿಯರ್ ವಿಷ್ಣುವರ್ಧನ್ ಜೊತೆ ಮಾತಾಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಹೆಚ್ಚಾಗಿ ನಾನು ನಿಮ್ಮನ್ನೆಲ್ಲ ತುಂಬ ಅಭಿನಂದಿಸ್ತೀನಿ. ಇದೊಂದು ವಿಷಯದಲ್ಲಿ ನನ್ನ ಒಬ್ಬ ಕಲಾವಿದನ ವೈಯಕ್ತಿಕವಾದಂಥ ವಿಚಾರ ನಮ್ಮ ಮಾಧ್ಯಮ ಮಿತ್ರ ನಾನು ಹೇಳ್ತಾ ಇದ್ದೀನಿ. ಅಂದರೆ ನನಗೆ 72ನೇ ಇಸ್ವಿಯಿಂದ ಚಿತ್ರರಂಗದ ನಟ, ಅಂದರೆ ಡ್ರಾಮಾ ಕಂಪನಿಯಲ್ಲಿ ಇದ್ದಾಗಿಂದೂ ಕೂಡ ನಮಗೆ ಚಿತ್ರರಂಗದ ಒಳ್ಳೆ ನಟ ಅಂದರೆ ಅಶ್ವಥಣ್ಣವ್ರನ್ನ ನಮ್ಮ ಡ್ರಾಮಾ ಕಂಪನಿಗೆ ಪಾತ್ರ ಕರೆಸ್ಕೊಳ್ತಾ ಇದ್ವಿ ನಾವು. ಅವ್ರ ನಾಟಕ ಕಂಪನಿಲಿ ಬಂದು ಪಾತ್ರ ಮಾಡೋರು. ಅವರು ಬಂಜೆ ತೊಟ್ಟಲು ಅಂತ ನಾಟಕ ನಾವು ಆಡ್ತಿದ್ವಿ. ತುಂಬ ಫೇಮಸ್ ನಮ್ಮದು ಬಂಜೆ ತೊಟ್ಟಲು ಅಂತ ನಾಟಕ. ಆ ನಾಟಕದಲ್ಲಿ ಅಣ್ಣನ ಪಾತ್ರ ಅವರು, ತಮ್ಮನ ಪಾತ್ರ ನಾನು ಮಾಡ್ತಿದ್ದೆ ಆವಾಗ 72 ಈ ಟೈಮ್ನೆಲ್ಲ. ಅದೇ ಪಿಕ್ಚರ್ನ ತಾಯಿ ಅಂತ ಮಾಡಿದ್ದಾರೆ. ಅನಂತ್ ನಾಗು ಮತ್ತು ಶಂಕರ್ ನಾಗು ತಾಯಿ ಅಂತ ಮಾಡಿದ್ದಾರೆ. ನಮ್ಮ ರಂಗಭೂಮಿಯ ನಾಟಕವನ್ನೇ ಅಲ್ಲಿ ಮಾಡಿದ್ದು. ಸೊ ಆ ಒಡನಾಟದಲ್ಲಿ ನಾನಿದ್ದೀನಿ. ಆ ಕ್ಷಣದಿಂದ ನಾನು ಸುಮ್ಮನೆ ಸ್ವಲ್ಪ ಎಲ್ಲ ಗಮನಿಸ್ಕೊಂಡು ಬರ್ತಾರೆ. ಹಾಗೆ ಚಿತ್ರರಂಗದ ಪ್ರತಿಯೊಬ್ಬರನ್ನು ಕೂಡ ನಾನು ಹೇಳ್ತಾರೆ, ಪ್ರತಿಯೊಬ್ಬರು ಬಂದರೆ ಅಲ್ಲಿ ನಾನು ಪ್ರತಿಯೊಬ್ಬರು ಅಂದರೆ ನಟರಂತನೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಒಂದು ಮೇಲ್ಮಟ್ಟಕ್ಕೆ ಕರೆತಂದು ಅವರು 4 ಜನಕ್ಕೆ ಗೊತ್ತಾಗೋಂತಹ ಕೆಲಸಗಳನ್ನ ಬಹಳ ಪ್ರಾಮಾಣಿಕವಾಗಿ, ಬಹಳ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ನೀವು ಮಾಧ್ಯಮ ಮಿತ್ರರು. ನಿಮ್ಮಗಳಿಂದಲೇ ನಮಗೆ ಒಂದು ಬದುಕಿಗೆ ಒಂದು ದಾರಿ ಸಿಗ್ತಾಯಿದೆ. ಅದೇ ರೀತಿ ನಾನು ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ನಮ್ಮ ಈ ಚಿತ್ರ ಮೊದಲನೇ ಚಿತ್ರ
ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಬಹಳ ಶ್ರದ್ಧೆಯಿಂದ ಒಂದು ಬಹಳ ಪ್ರೀತಿಯಿಂದ ಇದೊಂದು ಕಥೆನ ಹಿಡಿದಿದ್ದಾರೆ. ಇದು ಎಲ್ಲರ ಮನಸ್ಸಿಗೆ ಮನ ಮುಟ್ಟೋ ರೀತಿಯಲ್ಲಿ ಆಗಬೇಕಾದ್ರೆ ಅದಕ್ಕೆ ನೀವುಗಳು ಮುಖ್ಯ ಕಾರಣರಾಗ್ತೀರ. ದಯಮಾಡಿ ಇದ್ರ ಬಗ್ಗೆ ಪ್ರಾಮಾಣಿಕವಾದ ವಿಚಾರ, ನಾನು ಆಗಲೇ ಹೇಳಿಬಿಟ್ಟೆ, ಪ್ರತಿಯೊಬ್ಬ ಕುಟುಂಬದವರು ಅಂತಂದರೆ ನಾನು ಹೇಳಿದೆ, ತಂದೆ ತಾಯಿ ಎಲ್ಲರೂ ಮುಂದೆ ತಂದೆ ತಾಯಿ ಆಗಬೇಕನ್ನೋರು ಕೂಡ ನೋಡ್ತಕ್ಕಂಥ ಸಿನಿಮಾ ಇದು. ಜನ್ರೇಷನ್ನ ನಾವು ಹೇಗೆ ಬೆಳೆಸಲಿಕ್ಕಿದೆ, ಮನೆಯವರ ಜವಾಬ್ದಾರಿ ಎಷ್ಟಿದೆ, ಸಮಾಜ ಸುಧಾರಣೆ ಮಾಡೋದಕ್ಕೆ ಮನೆಯವರೇ ಮುಖ್ಯ ಕಾರಣರಾಗ್ತಾರೆ. ಯಾವುದೋ ಸ್ಕೂಲ್ ಟೀಚರ್ ಆಗಲ್ಲ, ಇನ್ನೊಬ್ಬರಾಗಲ್ಲ, ಮತ್ತೊಬ್ಬರಾಗಲ್ಲ. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದ ಹಾಗೆ ಮನೆಯ ತಂದೆ ತಾಯಿಗಳದ್ದು ಜವಾಬ್ದಾರಿ ತುಂಬ ಇದೆ. ಅಂಥ ಒಂದು ಅದ್ಭುತವಾದಂಥ ಕಥೆನ, ವಾಸ್ತವದ ಅರಿವನ್ನು ಮೂಡಿಸ್ತಕ್ಕಂಥ ಕಥೆನ ನಮ್ಮ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಮಾಡಿದ್ದಾರೆ. ದಯಮಾಡಿ ಇದನ್ನು ನೋಡಿ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.